ಅವರ ಸೋದರತ್ತೆ ಅಂತ ಅಂದ್ರೆ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ. ಅವರು ನಮ್ಮ ಸಹನಾರ ಅಣ್ಣ ಅವರು ತೊಟ್ಲ ಅದೆಲ್ಲ ತರಬೇಕು, ಬಟ್ಟೆ ಹಿಂಗೆ ತರಬೇಕು ಅವೆಲ್ಲ ತಂದಿದ್ದಾರೆ. ಅದರಿಂದ ಇಲ್ಲಿ ನಾಮಕರಣವನ್ನು ನನ್ನ ಮಗಳು ಅಂದರೆ ನನ್ನ ಮೊಮ್ಮಗನ ಅತ್ತೆ ಏನಿದಾರಲ್ಲ ಅವ್ರು ಮಾಡ್ಬೇಕಂತ ಇದೆ. ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿಗಳು ಹೇಳೋದಂಗೆಲ್ಲ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಅದೆಲ್ಲ ಏನಿದೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದ್ವಿ. ಒಂದು ರೀತಿ ಖುಷಿಯಾಗಿ ಇದ್ದೀವಿ, ಸಂತೋಷದಲ್ಲಿ ಇದ್ದೀವಿ. ಮೊಮ್ಮಗ ಬಂದ ಮತ್ತು ಸೊಸೆ ಬಂದ ಒಂದು ಇದರಲ್ಲಿ. ಆದರೆ ಅವ್ರ ಭವಿಷ್ಯ ರೂಪಿಸ್ಕೊಳೋದು ಅಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ಎಲ್ಲರೂ ಸೇರಿ ನಾವು ಬೀಗರು ನಾವು ಮತ್ತು ನೀವೆಲ್ಲ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಮಾಧ್ಯಮದ ಇರ್ಬೋದು, ಪತ್ರಿಕೆಯರು ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ನಮಗೆ ನ್ಯಾಯ ನೋಡಿ ಕೂಡ ಇದ್ವಿ. ನಾವು ಈ ಮೂಲಕ ಏನಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕನ್ನೋ ಒಂದೇ ಒಂದು ನಮ್ಮದು ಉದ್ದೇಶ. ಮತ್ತು ನಮ್ಮ ಸೊಸೆಗೆ ಒಂದು ಆಧಾರ ಆಗ್ಬೇಕನ್ನೋ ಒಂದು ಚಿಂತೆ ಇದೆ. ಆ ಮುಖಾಂತರ ಏನು ಪ್ರಯತ್ನ ಎಲ್ಲ ನಾವು ಇಲ್ಲಿವರೆಗೂ ಮಾಡಿದ್ದೀವಿ. ಕೆಲಸದ ಬಗ್ಗೆ ತೊಂದರೆ ಸರ್ಕಾರ ನಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕೊಟ್ಟಿದೆ. ಆದರೂ ಕೂಡ ಮತ್ತೊಂದು ಅರ್ಜಿಯನ್ನು ನಾವು ಪುನರ್ ಪರಿಶೀಲನೆ ಮಾಡ್ರಿ ಅಂತ ಅರ್ಜಿ ಹಾಕಿದ್ದೀವಿ. ಸರ್ಕಾರ ಈ ಬಗ್ಗೆ ನಮಗೆ ಏನಾದರೂ ಸಹಾನುಭೂತಿ ತೋರಿಸ್ತೈತೆ ಅಂತ ನಾವು ನಂಬಿಕೆ ಇದೆ. ಮಗು ನೋಡಿ ಭಾವುಕರಾದ್ರಿ? ಖಂಡಿತವಾಗಿ ಆಗಿದೆ, ಸಂತೋಷನೂ ಆಗಿದೆ. ಮಗು ಚೆನ್ನಾಗಿದ್ದಾನೆ. ಸ್ವಾಮೀಜಿ ಯಾರು ಸರ್ ಹೇಳಿದ್ರು? ಸ್ವಾಮೀಜಿ ಏನೇನೆಲ್ಲ ಹೇಳಿದ್ರು ಕಾರ್ಯಗಳು ಮಾಡ್ಲಿಕ್ಕೆ? ನಾಮಕರಣ ಶಾಸ್ತ್ರ ಹೆಂಗ್ ನೆರವೇರಿಸಬೇಕಂತ ಯಾವ ಸ್ವಾಮೀಜಿ ಹೇಳಿದ್ರು? ಇಲ್ಲ, ನಮಗೆ ಎಲ್ಲ ನಮ್ಮ ಸಮಾಜದ ಇದನ್ನೇ ಅದು ಇರೋದೇ ಹಂಗೆ, ಶಾಸ್ತ್ರನ ಹಂಗೆ. ನಾವು ನಮ್ಮ ಕಣ್ಕುಪ್ಪೆ ಸ್ವಾಮಿಗಳನ್ನೆಲ್ಲ ಕೇಳ್ತೀವಿ. ರಂಭಾಪುರ ಜಗದಕ್ಕೆ ಆಯ್ತಪ್ಪ, ಒಳ್ಳೆ ದಿನ ಐತಿ ಮಾಡ್ರಿ ಈ ದಿನ ಅಂತ ಹೇಳಿದ್ದಾರೆ. ಆ ಒಂದು ದೃಷ್ಟಿಯಿಂದ ಇವತ್ತು ಇಟ್ಕೊಂಡಿದ್ದೀವಿ. ಯಾಕಂದರೆ ನಿನ್ನೆ ಕೊಟ್ಟೂರು ಜಾತ್ರೆ, ಬೀಗರು ಅವರು ಎಲ್ಲ ಅವ್ರ ಮನೆದೇವ್ರು ಕೊಟ್ಟೂರು ಅವರೆಲ್ಲ ಹೋಗಿ ಇವತ್ತು ಬಂದಿದ್ದಾರೆ. ದೇವರ ಆಶೀರ್ವಾದ ತಗೊಂಡು ಬಂದಿದ್ದಾರೆ. ಅದು ನಡೀತಾ ಐತೆ. ನಿಮ್ಮ